ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಸ್ನೇಹಿತರ ದಿನಾಚರಣೆ ಶುಭಾಶಯಗಳು. ನಾನು 31 ಜುಲೈಯಲ್ಲಿ ಮಾಡಿದಂಥ ರೆಸ್ಕ್ಯೂದು ವಿಡಿಯೋ ನೋಡ್ಕೊಂಡು ಬರೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಸ್ಪೆಕ್ಟಾಕಲ್ ಕೋಬ್ರಾ ಬಾವಿಲಿ ಬಿದ್ದಿದೆ. ಬಾವಿಲಿ ಅಂದರೆ ಅದು ಆಹಾರ ಹುಡ್ಕೊಂಡು ಬಂದು ಹೇಗೋ ನೈಟ್ ಬಿದ್ದಿರಬೇಕು. ಇವರು ಓನರು ಅವರು ಹೇಳಿದ್ರು ಫೋನ್ ಮಾಡಿ. ಇವ್ರು ಕಿರಣ್ ಅವ್ರ ಜೊತೆ ಅಂದರೆ ಇದೊಂದು ಬಂಬು ಇತ್ತು, ಅದಕ್ಕೆ ಬಲೆ ಕಟ್ಟಿದ್ರು. ನೋಡಿ, ಅದು ಈಸಿಯಾಗಿ ಬಲೆಯಲ್ಲಿ ಅದರಲ್ಲಿ ಕುತ್ಕೊಳ್ತು ಆರಾಮಾಗಿ ಬಂದು. ಅದಕ್ಕೂ ಹೊರಗಡೆ ಬಂದರೆ ಸಾಕಾಗಿತ್ತು ಪಾಪ ಅನಿಸುತ್ತೆ. ಹಾಗೆ ನಾನು ಅದನ್ನು ಹಿಡ್ಕೊಂಡು ಹಂಗೆ ಹತ್ತಿರ ಬಂದೆ. ಆದರೆ ಸೇಫ್ ಡಿಸ್ಟೆನ್ಸಲ್ಲಿದ್ದೆ. ನನ್ನನ್ನೇ ನೋಡ್ತಾ ಇತ್ತು. ನಾನು ಅದಕ್ಕೆ ಆ ಕಡೆ ಇದು ಮಾಡ್ತಾಯಿದ್ದೆ. ಅಂದರೆ ಇವರು ಈ ಕಡೆಯಿಂದ ಕಿರಣ್ ವೀಡಿಯೋ ಮಾಡ್ತಾಯಿದ್ರು. ಅವ್ರು ಈ ಕಡೆಯಿಂದ ಪಾಸಾಗಿ ಈ ಕಡೆ ಬರಲಿಕ್ಕೆ ಈ ಕಡೆ ನೋಡ್ತಾ ಇರಲಿ ಅಂತ ಇದು ಮಾಡಿದೆ. ಆದರೂ ಅದು ಅವ್ರು ಬರೋ ಇದಕ್ಕೆ ಸೌಂಡಿಗೆ ಮತ್ತು ಅವ್ರನ್ನೇ ನೋಡ್ತಾ ಇತ್ತು. ನೋಡಿ, ಅವರು ಹಾರುತ್ತಾ ಅಂತ ಕೇಳ್ತಾಯಿದ್ರು. ಏನು ಮಾಡಲ್ಲ, ಬರ್ರಿ, ಅಷ್ಟು ಮೇಲೆ ಹಾರಲ್ಲ, ವಾಸ್ ಮಾಡಿ. ಈಗ ತೆಗೆದಾಯ್ತು, ಅದರಲ್ಲೇ ಕೂತ್ಕೊಂಡಿದೆ. ಇಲ್ಲೇ ಬಿಡೋದಾ? ತಗೊಂಡೋಗುದಾ? ಓಕೆ ಫ್ರೆಂಡ್ಸ್, ಇದು ತಗೊಂಡೋಗಿ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಇದರಲ್ಲಿದೆ, ಬರಲ್ಲ. ಈಗ ಮಾಡ್ತೀರಾ ವಿಡಿಯೋ? ಮಾಡಿದ್ದೀನಿ ಸರ್. ಮಾಡಿದ್ರಿ? ಮಾಡಿದ್ದೀನಿ. ಕೆಳಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ಥರ ಹೊಡಿಲಿಕ್ಕೆ ಬರ್ತಾಯಿತ್ತು. ಅದಕ್ಕೂ ಹೆದರಿಕೆ, ಅದರಿಂದ ಅದು ಹೆದರಿಸ್ತಾ ಇದೆ. ಹಾಗೆ ಅಲ್ಲಿ ಹುಲ್ಲು ಎಲ್ಲ ಗಿಡ ಎಲ್ಲ ಬೆಳೆದಿತ್ತು, ಅದರೊಳಗೆ ಓಡೋಗ್ತಾ ಇತ್ತು. ಬ್ಯಾಗರ್ ಮಾಡುವ ಅಂತಂದರೆ ಬ್ಯಾಗರ್ ಒಳಗೆ ಹೋಗಲಿಲ್ಲ. ನೋಡಿ ಎಷ್ಟು ಫಾಸ್ಟಾಗಿ ಹೋಗ್ತಾ ಇತ್ತು. ಹಾಗೆ ನಾನು ಸ್ಟಿಕ್ಕಲ್ಲಿ ಮುಟ್ಟಕ್ಕೆ ಹೋಗಲಿಲ್ಲ, ಹಂಗೆ ಸ್ಟಿಕ್ಕಲ್ಲಿ ಬ್ಯಾಗರಲ್ಲಿ ಇದು ಮಾಡುವಂತ ಮಾಡ್ತಾಯಿದ್ದೆ. ಬ್ಯಾಗರಲ್ಲಿ ಆಮೇಲೆ ಈಸಿಯಾಗಿ ಬ್ಯಾಗ್ ಒಳಗಡೆ ಹೋಯ್ತು. ನೋಡಿ ಎಷ್ಟು ಮತ್ತೆ ನಾನು ಸ್ಟಿಕ್ಕಲ್ಲಿ ಇದು ಮಾಡಿದ್ರು ಮತ್ತೆ ಎಡೆ ಎತ್ಕೊಂಡು ಮತ್ತೆ ಹೊರಗಡೆನೇ ಹೋಗ್ತಾಯಿತ್ತು ಹೊರತು ಬ್ಯಾಗ್ ಒಳಗಡೆ ಹೋಗ್ತಾಯಿಲ್ಲ. ನಂತರ ಲಾಸ್ಟಿಗಂತೂ ಹೋಯ್ತು ಬ್ಯಾಗಲ್ಲಿ. ನೋಡಿ, ಈಗ ಹೋಗಲಿಲ್ಲ. ಈಗ ನೋಡಿ, ಆದರೆ ಎಡೆ ಎತ್ಕೊಂಡು ಎದುರಿಸ್ತಾನೆ ಇದೆ, ಹೊಡಿಲಿಕ್ಕೆ ಬರ್ತಾಯಿತ್ತು. ಈಗ ಬ್ಯಾಗಲ್ಲಿ ಹೋಯ್ತು. ನೋಡಿ, ಬ್ಯಾಗ್ ಒಳಗಡೆ ಹೋಯ್ತು. ಹಾಗೆ ಬ್ಯಾಗಲ್ಲಿ ಸೇಫಾಗಿ ಬ್ಯಾಗಿಂಗ್ ಮಾಡಾಯಿತು. ಬ್ಯಾಗಿಂಗ್ ಮಾಡಿದ ನಂತರ ರಿಲೀಸ್ ಮಾಡಲಿಕ್ಕೆ ನಾನು ಇದಕ್ಕೆ ಫಾರೆಸ್ಟಿಗೆ ಕಾಡಿಗೆ ತಗೊಂಡೋದೆ. ಅಲ್ಲಿ ರಿಲೀಸ್ ಮಾಡಿ ಅದನ್ನು ಬಿಟ್ವಿ. ಅದ್ರ ನಂತರ ಅದ್ರ ಜೊತೆ 2 ಪೈಥಾನ್ ಕೂಡ ಇತ್ತು. ನೋಡಿ, ಇದು ಸ್ಪೆಕ್ಟಾಕಲ್ ಕೋಬ್ರಾ ರಿಲೀಸ್ ಮಾಡಿದೆ. ಹೋಯ್ತು ನೋಡಿ, ಅದು ತನ್ನ ಪಾಡಿಗೆ ತಾನು ಆರಾಮಾಗಿ ಹೋಯ್ತು. ಹಾಗೆ ಪೈಥಾನ್ ಇತ್ತು. ನೋಡಿ, ಪೈಥಾನ್ ಕೂಡ ಈಗ ರಿಲೀಸ್ ಮಾಡ್ತೀನಿ. ಅದನ್ನು ಇತ್ತು ನೋಡಿ, ಇದು ಪೈಥಾನು. ಅದನ್ನು ರೆಸ್ಕ್ಯೂ ಮಾಡಿದ್ವಿ 2 ದಿನ ಹಿಂದ್ಗಡೆ. ಈಗ ನೋಡಿ, ಅದು ಯಾವ ಥರ ಬ್ಯಾಗ್ ಒಳಗಡೆ ಹೋಗ್ತಾಯಿತ್ತು ಹೊರತು ಹೊರಗಡೆ ಹೋಗ್ತಿರ್ಲಿಲ್ಲ. ಈಗ ಪೂರ್ತಿ ಬ್ಯಾಗ್ ತೆಗೆದ್ಮೇಲೆ ಹೊರಗಡೆ ಹೋಯ್ತು. ಹಾಗೆ ಅದು ಸೀದಾ ಹೋಗಿ ಮರದ ಮೇಲ್ಗಡೆನೇ ಹತ್ಕೊಂಡ್ಬಿಡ್ತು. ನೋಡಿ, ಸೀದಾ ಅದು ಯಾಕೋ ಗೊತ್ತಿಲ್ಲ, ಕೆಳಗಡೆ ಹೋಗಲೇ ಇಲ್ಲ, ಮೇಲ್ಗಡೆ ಹೋಯ್ತು. ಸೀದಾ ಮರದ ಮೇಲ್ಗಡೆ ಹೋಗಿ ಯಾಕೋ ನೋಡಬೇಕು ಅಂತ ಅನಿಸ್ತೇನೋ ಗೊತ್ತಿಲ್ಲ, ಯಾವ ಏರಿಯಾಗೆ ತಂದುಬಿಟ್ಟಿದ್ದಾರೆ ಅಂತ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋಗಾಗಿ ಹೀಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್.